ಡೈಲಿ ವ್ಲಾಗ್ಸ್ ತರ 1 ವೀಕ್ ಚಾಲೆಂಜ್ ತಗೊಂಡಿದೀವಿ. ಇವತ್ತು ವ್ಲಾಗ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಆಮೇಲೆ ನನ್ನ ಆಫೀಸ್ಗೆ ಹೊರಡ್ತಾ ಇದ್ದೀನಿ. ರೌಂಡ್ ಆಗಿ ಕಟ್ಟಿ ಮುದ್ದೆ ರೆಡಿ. ಇವತ್ತು ಗಾಡಿ ಕೀಗ್ ಹಾಕ್ತಿದ್ದಾಳೆ, ನೋಡೋಣ ಏನೆಲ್ಲ ಬರುತ್ತೆ ಅಂತ. ಇದೇ ನಮ್ಮ ಅಂಬಾರಿ, ಇದೇ ನಮ್ಮನ್ನ ಕರ್ಕೊಂಡು ಹೋಗೋದು ಝೈ ಝೈ ಅಂತ. ನೋಡಿ ಬೆಳಗ್ಗೆ ರೆಡಿಯಾಗಿ ಹೋಗಿದ್ದು, ಇಲ್ಲ ಹಿಂಗೆ ಅರ್ವೋ ಇರ್ತೀವಿ, ಬಾಕ್ಸ್ ತಗೊಂಡು ಹೋಗ್ತೀವಿ ಇಲ್ಲೇ ಮನೆಯಲ್ಲೇ ಮಾಡ್ಕೊಂಡು. ಪಾತ್ರೆ ತೊಳೆದು ಅಷ್ಟೊತ್ತಿಗೆ ಸಾಕಾಗೋಯ್ತು. ಇಲ್ಲಿಂದ ಮನೆ ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಕಾಲಲ್ಲಿ ಕೂತವಳೆ. ಹಿಂಗೆ ಮಾಡೋದು ಯಾವಾಗ್ಲೂ. ಪೂಜೆ ಮಾಡ್ತಾ ಇದೀವಿ. ಜ್ಯೋತಿರ್ಲಿಂಗ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಲಾಗ್ ಏನು ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಮದ್ವೆ ಆದ್ಮೇಲೆ ಲೈಫ್ ಹೆಂಗಿದೆ ಅಂತ. ಸೊ ಇಬ್ರು ಕೆಲಸ ಹೋಗ್ತಾ ಇರೋದ್ರಿಂದ ಹೆಂಗ್ ಕೆಲಸ ಎಲ್ಲ ಮ್ಯಾನೇಜ್ ಮಾಡ್ತಿದ್ರ ಅಂತ ಕೇಳ್ತಾ ಇದ್ರು. ಸೊ ಹಂಗಾಗಿ ಒಂದೇ ಲೋಗಲ್ಲಿ ಹೇಳಕ್ಕಾಗಲ್ಲ, ಹಂಗಾಗಿ ಡೈಲಿ ವ್ಲಾಗ್ಸ್ ತರ 1 ವೀಕ್ ಚಾಲೆಂಜ್ ತಗೊಂಡಿದೀವಿ. ಸೊ ಅದರಲ್ಲಿ ಹೆಂಗಿರ್ತೀವಿ, ಏನೇನ್ ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀವಿ. ನಮ್ಮ ಲೈಫ್ ಹೆಂಗಿದೆ ಅಂತ ನೋಡಬೇಕು ಅಂದ್ರೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಇವಾಗ 8 ಗಂಟೆ ಆಗಿದೆ. ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೀವಿ. ಇವತ್ತು ಮಂಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಬನ್ನಿ ಹೋಗೋಣ, ಹೆಂಗಿರುತ್ತೆ ನೋಡೋಣ. ಇದೆಲ್ಲ ಫ್ರೆಶ್ ಅಪ್ ಆದ್ಮೇಲಿಂದ ಮೇಡಮ್ ಅವರು ಬಾಗಿಲು ಕಸ ಗುಡಿಸ್ತಾರೆ. ನಾವು 2 ತುಳಸಿ ಗಿಡ ಇಟ್ಕೊಂಡಿದೀವಿ. ಇದು ನಾವು ಮನೆಗೆ ಬಂದಾಗ ತಂದಿದ್ದು. ಸೊ ಇದು ನಮ್ಮ TCS ಅಲ್ಲಿ ವುಮೆನ್ಸ್ ಡೇಗೆ ಅಂತ ಕೊಟ್ಟಿದ್ದು. ಹಂಗಾಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹಾಕಿದೀವಿ. ಅದಕ್ಕೊಂದು ಸದ್ಯಕ್ಕೆ ಇವಾಗ ಪಾಟ್ ತರಬೇಕು. ಬಾಗ್ಲಿಗೆ ನೀರು ಹಾಕುವಾಗ್ಲೇ ತುಳಸಿ ಗಿಡಕ್ಕೂ ನೀರು ಹಾಕ್ತೀನಿ. ನೆಲೆಲ್ಲ ಕ್ಲೀನ್ ಮಾಡ್ತಾವಳೆ. ಕ್ಲೀನ್ ಮಾಡು. ಯಾವ ಡಿಸೈನ್ ಮೇಡಮ್ ರಂಗೋಲಿ? ಯಾವ ಡಿಸೈನ್ ಅಂತ ಗೊತ್ತಿಲ್ಲ, ಹೋಟೆಲ್ ಬಿಡ್ತಾರೆ. ಫ್ಲವರ್ ತರ ಇದೆ. ಇದುವರೆಗೂ ಒಂದಿನ ಎದ್ಕೊಂಡು ನೋಡಿಲ್ಲ ರಂಗೋಲಿನ. ಹೋಗ್ಬೇಕಾದ್ರೂ ಅಬ್ಸರ್ವ್ ಮಾಡಲ್ಲ. ನಾನು ಕೇಳಿ ಚೆನ್ನಾಗಿದ್ಯಾ ಅಂತ ಕೇಳಿ ಹೇಳ್ಸ್ಕೋಬೇಕು. ಇವತ್ತು ವ್ಲಾಗ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಆಮೇಲೆ ಕೇಳ್ತಾ ಇದ್ದಾರೆ ಯಾವ ಡಿಸೈನು ಅಂತ. ಇಲ್ಲ ಗೈಸ್, ನಾನು ಬಾಗ್ಲು ರೆಡಿ ಮಾಡೋ ಅಷ್ಟೊತ್ತಿಗೆ ಇವ್ರ ಮನೆ ಒಳಗೆ ಕಸ ಗುಡಿಸ್ತಾರೆ. ಗಂಡು ಮಕ್ಳಿಗೆ ಕಸ ಗುಡಿಸ್ತಾಳೆ. ಟೈಮ್ ಸೇವ್ ಮಾಡ್ಬೇಕಲ್ಲ ಗೈಸ್, ಅದಕ್ಕೆ ಶೇರಿಂಗ್ ಮಾಡ್ಕೊಂಡು ಮಾಡಿದ್ರೆ ಆಗುತ್ತೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಹುಡುಗಿನೇ ಮಾಡಬೇಕು ಅದೇ ಮಾಡಬೇಕು ಅಂತ ಆದರೆ ನಾವು ಆಫೀಸ್ಗೆ ಹೋಗಲ್ಲ. ನಿನ್ನೆ ಸಂಡೇ ಮನೆಯಲ್ಲೇ ಇದ್ವಿ ಅಂದ್ಬಿಟ್ಟು ದೋಸೆಗೆ ನೆನೆ ಹಾಕಿದ್ವಿ. ಹಾಗಾಗಿ ಇವತ್ತು ದೋಸೆ ಮಾಡ್ತಾ ಇದ್ವಿ. ಚೆನ್ನಾಗಿ ಉಬ್ಬಿದೆ. ದೋಸೆಗೆ ಬೆಂಡೆಕಾಯಿ ಪಲ್ಯ ಚೆನ್ನಾಗಿರುತ್ತೆ ಅಂತ ಬೆಂಡೆಕಾಯಿ ತಂದಿದ್ವಿ. ಹಾಗಾಗಿ ಇವಾಗ ಇಬ್ಬರು ಕಟ್ ಮಾಡ್ಕೊತಾ ಇದ್ದೀವಿ, ಬೇಗ ಆಗುತ್ತೆ ಅಂತ. ಕಟ್ಟೆಲ್ಲ ಮಾಡ್ಕೊಂಡ್ವಿ. ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ನಾನು ಬೆಂಡೆಕಾಯಿ ಫ್ರೈ ಮಾಡೋ ಅಷ್ಟೊತ್ತಿಗೆ ಇವರು ತರಕಾರಿ ಅಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಕುಯ್ಕೊಡ್ತಾರೆ. ಹಾಗಾಗಿ ಬೇಗ ಆಗುತ್ತೆ. ಪಲ್ಯ ಮಾಡ್ತಾ ಇದ್ದೀನಿ ಇವಾಗ. ದೋಸೆಗೆ ಡ್ರೈ ಪಲ್ಯ ಚೆನ್ನಾಗಿರುತ್ತೆ ಅಂತ ಮೆಣಸಿನ್ಕಾಯಿ ಹಾಕಿ ಡ್ರೈ ಆಗಿ ಮಾಡ್ತಾ ಇದ್ದೀನಿ. ಈ ಕಡೆ ಪಲ್ಯ ಮಾಡ್ತಾ ಇದ್ದೀನಿ, ಈ ಕಡೆ ದೋಸೆ ಹೋಗ್ತಾ ಇದ್ದಾಳೆ. ಬಿಸಿ ಮಸಾಲೆ ದೋಸೆ ಮಾಡ್ತಾ ಇದ್ದೀವಿ, ಆದರೆ ಮಸಾಲೆ ಇಲ್ಲ ಅಷ್ಟೇ. ಪಲ್ಯ ರೆಡಿ ಆಯಿತು. ನಾವು ಬಾಕ್ಸಿಗೆ ತೊಗೊಂಡೋಗಿರೋದ್ರಿಂದ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಇಬ್ರಿಗೂ ಬಾಕ್ಸ್ ತೊಗೊಂಡೋಗ್ತೀವಿ ಇಲ್ಲೇ ಮನೆಯಲ್ಲೇ ಮಾಡ್ಕೊಂಡು. ಕೊನೆಗೂ ದೋಸೆ ಎಲ್ಲ ಹಾಕಾಯ್ತು. ಬಾಕ್ಸಿಗೆ ತಿನ್ನೋದಕ್ಕೆ ಎಲ್ಲದು ರೆಡಿ. ಈ ಶೆಕೆಲಂತೂ ಆಗಲ್ಲಪ್ಪ, ಬೆವ್ರು ಕಿತ್ಕೋತಾ ಇದೆ. ತಗೊಳ್ಳಿ, ಹೆಂಗಿದೆ? ಟೇಸ್ಟು ಚೆನ್ನಾಗಿದೆಯಾ? ಉಪ್ಪ. ಥ್ಯಾಂಕ್ ಯು. ಬಾಕ್ಸಿಗೂ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಈಗ ನಾನು ತಿನ್ನಬೇಕು. ಟಿಫನ್ ಎಲ್ಲ ಆಯಿತು ತಿಂದು. ಸೊ ಇದು ಅವ್ರ ಬ್ಯಾಗು, ಇದು ನನ್ನ ಬ್ಯಾಗು. ಪ್ಯಾಕ್ ಮಾಡಿಕೊಂಡು ನಾವು ರೆಡಿಯಾಗಿ ಹೊರಡೋದೆ. ಸೊ ಇಬ್ರು ಬಟ್ಟೆ ಹಾಕೊಂಡು ರೆಡಿ ಆಗಿದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಟ್ಯೂನಿಂಗ್ ಆಗಿದೆ. ನಮ್ಮ ಆಫೀಸಲ್ಲಿ ಜೀನ್ಸ್ ಅಲೋ ಇಲ್ಲ. ಇವ್ರ ಆಫೀಸಲ್ಲಿ ಮುಂಚೆ ಏನ್ ಹಾಕೊಂಡವ್ರು ಬಿಡೋರು, ಇವಾಗ ಕಾಲರ್ ಟಿ ಶರ್ಟ್ಸ್ ಹಾಕೊಂಡೋಗ್ಬೇಕು. ಕಾಲರ್ ಟಿ ಶರ್ಟು ಟೋನ್ ಜೀನ್ಸ್ ಎಲ್ಲ ಹಾಕಂಗಿಲ್ಲ, ಸ್ಲಿಪ್ಪರ್ಸ್ ಹಾಕಂಗಿಲ್ಲ. ಮುಂಚೆ ಹೆಂಗ್ ಬೇಕಂಗೆ ಹೋಗ್ಬೋದಿತ್ತು. ಈಗ ಶೂನೇ ಹಾಕೊಂಡು ಹೋಗ್ಬೇಕು. ಮುಂಚೆ ಹವಾಯಿ ಚಪ್ಪಲಿ ಹಾಕೋರು ಕೇಳ್ತಾ ಇರ್ಲಿಲ್ಲ, ಇವಾಗ ಶೂನೇ ಹಾಕೊಂಡು ಹೋಗ್ಬೇಕು. ನನಗೆ ಆಡ್ಕೊಂಡು ಇವಾಗ ಇವ್ರಿಗೂ ಹಂಗೆ ಆಗಿದೆ ಪಾಪ. ಸೊ ಇವಾಗ ಸ್ಕಿನ್ ಕೇರ್ ಮಾಡ್ಕೊತಾ ಇದೀವಿ. ನನ್ನ ಸ್ಕಿನ್ ಕೇರು ಪಾಂಡ್ಸ್ ಮಾಯಿಶ್ಚರೈಸರ್ ಹಾಕೋತೀನಿ. ನಂದು ಡಾಟ್ ಅಂಡ್ ಕೀದು ಇದು ಮಾಯಿಶ್ಚರೈಸರ್ ತಗೊಂಡಿದ್ದೆ ಗೈಸ್. ನನಗೆ ಅದು ಸೆಟ್ ಆಗಿಲ್ಲ ಅನ್ಬಿಟ್ಟು ಇವ್ರಿಗೆ ಕೊಟ್ಟಿದ್ದೀನಿ. ನಾನು ಏನು ಆಗ್ತಿರ್ಲಿಲ್ಲ ಗೈಸ್, ಇವಾಗ ವೇಸ್ಟ್ ಆಗತ್ತೆ ಎಸಿಬೇಕಲ್ಲ ಅನ್ಬಿಟ್ಟು ಎರಡನೇ ಯೂಸ್ ಮಾಡ್ತಿದೀನಿ. ಎಸಿ ಅಂದ್ಲು, ಎಕ್ಸ್ಪೈರಿ ಡೇಟ್ ಆಗಿರ್ಲಿಲ್ಲ, ಬಿಡು ನಾನೇ ಹಾಕತೀನಿ ಅಂತ ಹಾಕತಾ ಇದೀನಿ.
ಫಸ್ಟ್ ಮಾಯಿಶ್ಚರೈಸರ್ ಹಾಕತೀನಿ. ಬೇಗ ಟೈಮ್ ಆಯ್ತು. ನಮಗೆ ದೇವ್ರು ಕೊಟ್ಟಿರೋ ಬ್ಯೂಟಿನೇ ಸಾಕು. ಅಯ್ಯೋ ಮತ್ತೆ ಹಾಕತ್ತೀರಾ ಕುಡಿ. ಎಸಿ ಬೇಕಲ್ಲ. ಫೌಂಡೇಶನ್ ಎಲ್ಲ ಹಾಕ್ಸ್ಕೊತಾ ಇರ್ತಾರೆ ಗೈಸ್, ಅವಾಗ ವ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲ ಡವ್. ನೆಕ್ಸ್ಟ್ ನಂದು ಲ್ಯಾಕ್ಮಿ ಸನ್ಸ್ಕ್ರೀನು. ನಂದು ಡಾಟ್ ಅಂಕಿ ಇದೆ. ಯಾವ ಫ್ಲೇವರು? ಸ್ಟ್ರಾಬೆರಿ ಫ್ಲೇವರು. ಅರೆ ಸ್ಟ್ರಾಬೆರಿ ತರ ಗಮ್ಮನಲ್ಲ, ಒಳ್ಳೆ ಪೇಂಟ್ ಇದ್ದಂಗೆ ನೋಡಿ ಗೈಸ್. ನಂದು ಡಿಫಾಲ್ಟ್ ಫೌಂಡೇಶನ್ ಇದೆ, ಅವ್ರದಲ್ಲೂ ಹಂಗೆ. ಅದನ್ನು ನಾನು ಹಂಗೆ ತಗೊಂಡಿದ್ದೆ, ಬಟ್ ನನಗೆ ಅದು ಫುಲ್ ಆಯಿಲಿ ಆಗೋದು ಆಫೀಸ್ಗೆ ಹೋಗೋ ಅಷ್ಟೊತ್ತಿಗೆ. ಹಾಗಾಗಿ ಅದನ್ನ ಇದು ಅಡ್ಜಸ್ಟ್ ಆಗಿದೆ ನನ್ನ ಸ್ಕಿನ್ಗೆ, ಹಾಗಾಗಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಫೇಸ್ ಡ್ರೈ ಆಗಕ್ಕೆ ಫ್ಯಾನ್ಗಳು ತಗೊಂಡಿದೀವಿ. ಫಸ್ಟ್ ನಾನು ತಗೊಂಡಿದ್ದು, ಇದು ಕೊಡಲ್ಲ ಅಂದ್ಬಿಟ್ಟು ಅವ್ರು ತಗೊಂಡಿದ್ದಾರೆ. ಇದು ಮುಂಬೈಯಲ್ಲಿ ತಗೊಂಡಿದ್ದು. ಮುಂಬೈಲ್ ಹೆವಿ ಶೆಕೆ ಅಂದ್ಬಿಟ್ಟು ಅಲ್ಲಿಗೆ ತಗೊಂಡಿದ್ವಿ. ಇಲ್ಲೂ ಯೂಸ್ ಆಗ್ತಾ ಇದೆ, ಇಲ್ಲೂ ಸ್ವಲ್ಪ ಶೆಕೆ ಆಗೇ ಇದೆ. ತಲೆ ಬಚ್ಕೊಂಡು ಹೊರಡೋದಷ್ಟೇ. ಕೀಚೈನ್ ಅಂತೆ, ಹಂಗಾಗಿ ಸಂಜು ನನಗೆ ಮುಂಬೈಯಲ್ಲಿ ತಗೊಟ್ಲು. ಇವತ್ತು ಗಾಡಿ ಕೀಗೆ ಹಾಕ್ತಿದ್ದಾಳೆ, ನೋಡೋಣ ಏನೆಲ್ಲ ಬರುತ್ತೆ ಅಂತ. ಇದು ಬೆಡ್ದಾಗೆಲ್ಲ ನಾನು ನೆನಪಾಗಬೇಕು. ಆಫೀಸಿಗೆ ಹೊರಟ್ವಿ. ಟೈಮ್ ಇವಾಗ 10:45 ಲೇಟ್ ಆಗಿದೆ ಆಲ್ರೆಡಿ. ಟ್ರಾಫಿಕ್ ಬೇರೆ ಹೆವಿ ಇರುತ್ತೆ. ನೋಡೋಣ ಬನ್ನಿ ಟ್ರಾಫಿಕ್ ಎಲ್ಲ ಹೆಂಗಿರುತ್ತೆ. ನಮ್ಮ ಆಫೀಸ್ ಯಾವುದೇ ಇದು ಇಬ್ರದ್ದು ಆಫೀಸ್ ನೋಡಿರಂತೆ, ಬನ್ನಿ ಹೋಗೋಣ. ಲೆಟ್ಸ್ ಗೋ. ಇದು ಸಂಜು ಔಟ್ಫಿಟ್, ಫಾರ್ಮಲ್ಸ್ ಅಲ್ಲಿ ಹೋಗ್ಬೇಕು. ನಿಮಗೂ ಶಾರ್ಟ್ ಟಾಪ್ ಕುರ್ತಿ ಲಿಂಕ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ. ಇದು ನನ್ನ ಔಟ್ಫಿಟ್, ಇಬ್ರು ಮ್ಯಾಚಿಂಗ್ ಹಾಕೊಂಡು ಹೋಗ್ತಿದೀವಿ, ಬನ್ನಿ ಹೋಗೋಣ. ಶರ್ಟ್ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನು ಕಳಿಸ್ತೀನಿ. ಇದೇ ನಮ್ಮ ಅಂಬಾರಿ, ಇದೇ ನಮ್ಮನ್ನ ಕರ್ಕೊಂಡು ಹೋಗೋದು ಝೈ ಅಂತ. ಇದು ITPL ಮೇನ್ ರೋಡು. ಇವತ್ತು ಮಂಡೇ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ. ಬೆಂಗಳೂರಲ್ಲಿ ಇದೆ ಕಮ್ಮಿ ಟ್ರಾಫಿಕ್ ಅಂದರೆ, ಅಂತೂ ಅಷ್ಟು ಮೂವ್ ಆಗ್ತಾ ಇಲ್ಲ. ಬೇಗ ಹೋಗ್ಬೇಕೀಗ. ಫುಟ್ಪಾತಲ್ಲೆಲ್ಲ ಹೋಗ್ತೀವಿ. ನನ್ನ ಆಫೀಸ್ ಬಂತು, ಇದೇ ನಮ್ಮ ಆಫೀಸ್. ನನ್ನ ಆಫೀಸ್ ಹೊರಡ್ತಾ ಇದ್ದೆ. ಬೈಕ್ ಪಾರ್ಕಿಂಗ್ ಮಾಡಿ ಪಂಚ್ ಮಾಡಿ ಒಳಗಡೆ ಬಂದೆ. ಬೇಸ್ಮೆಂಟಿಗೆ ಇವಾಗ ನಮ್ಮ ಫ್ಲೋರಿಗೆ ಹೋಗಬೇಕು. ಇವತ್ತು ಈ ರೂಮಲ್ಲಿ ಕೂತ್ಕೋತಾ ಇದ್ದೀನಿ. ನಾವು ರೆಗ್ಯುಲರ್ ಕೂರೋ ರೂಮಲ್ಲಿ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಬೇರೆಯವ್ರು ಬಂದು ಕೂತಿದ್ದಾರೆ. ಇಲ್ಲಿ ತುಂಬ ಮೀಟಿಂಗ್ ರೂಮ್ಸ್ ಇರುತ್ತೆ, ಯಾವ ರೂಮಲ್ಲಿ ಬೇಕಾದ್ರೂ ಕೂತ್ಕೋಬೋದು. ಸೊ ಇವತ್ತಿದ್ದು ಖಾಲಿ ಇತ್ತು, ಇವತ್ತು ಇಲ್ಲಿ ಕೂತಿದ್ದೀವಿ. ನಮ್ಮ ವೇಣೊಬ್ಬರು ಬಂದಿಲ್ಲ, ಹಾಗಾಗಿ ನಾನು ಒಬ್ಬನೇ ಇವತ್ತು. ಬನ್ನಿ ವರ್ಕ್ ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ಇವತ್ತು ಪ್ರಾಜೆಕ್ಟಲ್ಲಿ ಏನೂ ವರ್ಕ್ ಇರಲಿಲ್ಲ, ಹಂಗಾಗಿ ಕೋರ್ಸ್ ಮಾಡ್ತಿದ್ದೆ. ಸುಮ್ಮನೆ ಟೈಮ್ ವೇಸ್ಟ್ ಏನಕ್ಕೆ ಮಾಡೋದು ಅಂತ. ಟೈಮ್ 3:30 ಆಗಿದೆ. ಸಂಜೆ ಟೆಂಪಲ್ಗೆ ಹೋಗಬೇಕು, ಮನೆಯೆಲ್ಲ ಪೂಜೆ ಮಾಡಬೇಕು, ಹಂಗಾಗಿ ಬೇಗ ಹೊರಡ್ತಿದ್ದೀವಿ. ಬೆಳಗ್ಗೆ ಟಿಫನ್ ಜಾಸ್ತಿ ಆಗಿತ್ತು, ಹಂಗಾಗಿ ಇನ್ನೂ ಡೈಜೆಷನ್ ಆಗಿಲ್ಲ. ಸಂಜೆನೂ ಊಟ ಮಾಡಿಲ್ಲ, ಮನೆಗೆ ಹೋಗಿ ಊಟ ಮಾಡಬೇಕು. ಇವಾಗ ಸಂಜು ಪಿಕ್ ಮಾಡೋಕ್ಕೆ ಹೋಗ್ತಿದ್ದೀನಿ ನಾನು ಆಫೀಸಿಂದ. ಬನ್ನಿ ಹೋಗೋಣ, ಲೆಟ್ಸ್ ಗೋ ಗಾಯ್ಸ್. ಸಂಜು ಆಲ್ರೆಡಿ ಬಂದು ಕಾಯ್ತಾ ಇದ್ದಾಳೆ. ರೋಡ್ ದಾಟಕ್ಕಾಗ್ತಿಲ್ಲ, ಗಾಡಿ ಬರ್ತಾ ಇರೋದ್ರಿಂದ. ಹೆಂಗೆ ನೋಡ್ತಾವೆ ನೋಡಿ, ಮಕ್ಳುಗಳು ರೋಡ್ ದಾಟಕ್ಕಾಯ್ತಿರ್ತಲ್ಲ ಹಂಗೆ ಕಾಯ್ತಾವಳಿ. ಬಾ ಬೇಗ, ಗಾಡಿ ಬರ್ತಾ ಇಲ್ಲ ನೋಡಿ ಗೈಸ್. ಟ್ರಾಫಿಕ್ಕು ಮೂನೇ ಆಗ್ತಿಲ್ಲ. 4 ಗಂಟೆಗೆ ಹೊರಟೆ ಈ ರೇಂಜಿಗಿದೆ. ಇನ್ನು 6 ಗಂಟೆಗೆ ಹೊರಟ್ರೆ ನಮ್ಮ ಆಫೀಸಿಂದ ಕ್ಯೂ ಇರುತ್ತೆ. ಹಿಂಗೆ ತಳ್ಳಾಳ್ಕೊಂಡು 1 ಅವರ್ ಬೇಕು, 1 ಅವರ್ ಮೇಲೆ ಬೇಕು ಹೋಗೋಕ್ಕೆ. ಪ್ಯೂರಾಗಿ ಬೈಕ್ ಆಗಿರೋದ್ರಿಂದ ನುಸ್ಕೊಂಡು ಹೋಗ್ತೀವಿ ಸಂದೇಲಿ. ಟ್ರಾಫಿಕಲ್ಲೆಲ್ಲ ನುಸ್ಕೊಂಡು ಬಂದ್ವಿ. 3rd ಫ್ಲೋರ್ ಹತ್ಕೊ ಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು. ಆಫೀಸಲ್ಲಿ ಹೊಟ್ಟೆ ಹಸಿತಿರ್ಲಿಲ್ಲ, ಇವಾಗ ಹೊಟ್ಟೆ ಚೂರ ಅಂತ ಇದೆ. ಇಬ್ಬರು ಸೇರಿ ಊಟ ಮಾಡಬೇಕು, ಬನ್ನಿ ಊಟ ಮಾಡೋಣ. ಹೆಂಗೆ ತುಂಬ್ಕೊಂಡೋಗಿದ್ದೆ ಹಂಗೆ ವಾಪಸ್ ನಂದು ಅವ್ರದ್ದು. ಇವಾಗ ತಿನ್ಬೇಕು. ಪಾತ್ರೆ ನೋಡಿ ಗೈಸ್, ಪಾತ್ರೆ ನೋಡಿದ್ರೆ ತಲೆ ತಿರುಗ್ತೈತೆ. ನಿನ್ನೆ ರಾತ್ರಿಯಿಂದ ಬಿದ್ದಿರೋ ಪಾತ್ರೆ ಇದು, ಇಷ್ಟೇ. ನಿನ್ನೆ ಸಂಜೆ ಇನ್ನ ತೊಳೆದಿದ್ದೀನಿ, ಮತ್ತೆ ಎಷ್ಟು ಬಿದ್ದಿದೆ. ಇದೊಂದು ದೊಡ್ಡ ಪಾತ್ರೆ ಇದೆ, ಹಾಗಾಗಿ ಜಾಸ್ತಿ ಕಾಣಿಸ್ತಾ ಇದೆ. ಈಗ ಕುಣಿತಾ ಇದ್ದಾರೆ ಇಲ್ಲಿ, ಇವರೇ ಪಾತ್ರೆ ತೊಳಿತಾರೆ ಈಗ. ನಾನು ಕಸ ಹೊಡಿಸಿ ನೆಲ ಒರೆಸ್ತೀನಿ ಗಾಯ್ಸ್, ಅವಳು ಪಾತ್ರೆ ತೊಳಿತಾಳೆ. ಬನ್ನಿ ಕಸ ಹೆಂಗ್ ಹೊಡೆಯೋದು ನೆಲ ಒರೆಸೋದು ಹೇಳ್ಕೊಡ್ತೀನಿ. ಬೆಳಗ್ಗೆ ರೆಡಿಯಾಗಿ ಹೋಗಿದ್ದು, ಇಲ್ಲ ಹಿಂಗೆ ಇರ್ತೀವಿ. ನಿನ್ನೆ ಸಂಜೆ ಬಟ್ಟೆ ವಾಶ್ಗೆ ಹಾಕಿದ್ವಿ, ಅದನ್ನೀಗ ಮಡ್ಚಿಡ್ಬೇಕು. ಇದೇ ನಮ್ಮ ಕತೆ. ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ. ನೋಡಿ ಗೈಸ್, ಇಲ್ಲಿ ಮನೆ ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಕಾಲಲ್ಲಿ ಕೂತವಳೆ. ಹಿಂಗೆ ಮಾಡೋದು ಯಾವಾಗ್ಲೂ.
ನಾನೇ ಎಲ್ಲ ಕೆಲಸ ಮಾಡಬೇಕು. ಓಕೆ ಆಗಲೇ ಪಾತ್ರೆ ತೊಳಿತೀನಿ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದಲ್ಲ ಪಾತ್ರೆ ತೊಳೆಯೋಕ್ಕೆ. ಹಿಂಗೆ ಅಟ್ಲೀಸ್ಟ್ ನಾನು ಪಾತ್ರೆನಾದ್ರು ತೊಳಿತಾ ಇದ್ದೀನಿ, ಪಾತ್ರೆನ ಮುಟ್ಟಿಲ್ಲ, ಮನೇನೂ ಒರೆಸಿಲ್ಲ. ಇಷ್ಟವರೆಗೂ ಬಟ್ಟೆ ಎಲ್ಲ ಮಡಚಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಬಂದಿನಿ. ಇವಾಗ ಕಸ ಹೊಡೆದು ನೆಲ ಒರೆಸಿ ಸ್ನಾನಕ್ಕೆ ಹೋಗ್ಬೇಕು. ತೊಳಿ ನೀಟಾಗಿ ತೊಳಿ, ಪಳ ಪಳ ಅನ್ಬೇಕು, ಮಕ ಕಾಣ್ಬೇಕು, ಹಂಗೆ ತೊಳಿಬೇಕು. ನೆಲ ಒರೆಸೋ ಡ್ಯೂಟಿ ನಂದಾಗಿದೆ. ನಮ್ಮಮ್ಮ ಚಿಕ್ಕದ್ರಿಂದ ಕೆಲಸ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ಈಗ ಈಸಿ ಆಗ್ತಿದೆ. ಚಿಕ್ಕದ್ರಿಂದ ಕಳ್ಳಾಟ ಹೊಡೆದಿದ್ರೆ ಇವಾಗ ಕಷ್ಟ ಆಗುತ್ತೆ ನಮಗೆ. ಗಂಡಸರೆಲ್ಲ ನೆಲ ಒರೆಸೋ ಸಿಚುವೇಶನ್ ಬಂದಿದೆ. ಆದರೆ ತೊಳಿತಾನೆ ಇದ್ದಾಳೆ, ಇನ್ನೂ ಮುಗಿದಿಲ್ಲ. ಬಂಟಿ ನಿನ್ನ ಸಾಬೂನು ಸ್ಲೋನಾ? ತೊಳೆದೊಳ್ಳೆ ನೀಟಾಗಿ. ಮಗ ಕಾಣ್ತೈತ ನೋಡು. ಮಕ್ಕ ಕಾಣ್ತಿಲ್ಲ ಗೈಸ್. ಕಾಣ್ತಿದೆ. ಇಷ್ಟು ಪಾತ್ರೆ ತೊಳೆಯೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಇಲ್ಲಿಂದ ಇಷ್ಟು ಫುಲ್ ತೊಳೆದಿದ್ದೀನಿ. ಈ ಬಾಣಲಿ ಇದೊಂದು ತೊಳೆಯೋಕ್ಕಾಗಲಿಲ್ಲ, ಕೈ ನೋವಾಯ್ತು. ಅದಕ್ಕೆ ನಮ್ಮ ಹಸ್ಬೆಂಡ್ ಅವರಿಗೆ ಹೇಳಿದ್ದೀನಿ ತೊಳೆಯೋಕ್ಕೆ, ಅವರು ತೊಳಿತಾರೆ. ಈಗ 1 ಗಂಟೆ ಗಟ್ಟಲೆ ಸ್ನಾನ ಮಾಡಿದ್ದು. ನನಗಂತೂ ಕರೆದು ಸಾಕಾಗೋಯ್ತು. ಇತ್ಲಾಗಿ 6:15 ಹೋಗಿ 7:15 ಬಂದಿರೋದು. ಈಗ ಬಂದು ಶೋಕಿಯಾಗಿ ಏರ್ ಡ್ರೈಯರ್ ಇಟ್ಕೊಂಡು ನಿಂತಿರೋದು. ನಂದು ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಸಂಜು ಫ್ರೆಶ್ ಅಪ್ ಆಗಿ ಹೋಗಿದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ಹೂವು ಎಲ್ಲ ತೆಗೆದು ಪೂಜೆ ಮಾಡಬೇಕು. ಬಂದಮೇಲೆ ದೇವಸ್ಥಾನ ಕೊಡಬೇಕು ಪೂಜೆ ಮಾಡಿ. ಇವಾಗ ಪೂಜೆ ಮಾಡೋಣ ಬನ್ನಿ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ನಾನು ಬರೋ ಅಷ್ಟೊತ್ತಿಗೆ ಇವ್ರು ಏನು ಮಾಡಿದ್ದಾರೆ ಗೊತ್ತಾ? ನೋಡಿ, ಹೂವೆಲ್ಲ ಮುಟ್ಸಿದ್ದಾರೆ. ಇವಾಗ ಬಟ್ ಅಂತ ದೀಪ ಹಚ್ಚಿ ಹೊರಡಬೇಕು. ಟೈಮ್ ಆಲ್ರೆಡಿ ಇನ್ನೇನು 8 ಆಗ್ತಾ ಬರ್ತಾ ಇದೆ. ಚಡ್ಡಿ ಹಾಕೊಂಡು ಪೂಜೆ ಮಾಡ್ತಾಯಿರೋ ಮಾಡ್ರ್ ಪೂಜೆ ಮಾಡ್ತಾ ಇದೀವಿ. ನಂದೆಲ್ಲ ಪೂಜೆ ಮೇಲೆ ಆದ್ಮೇಲಿಂದ ಲಾಸ್ಟಿಗೆ ಬರೋದು ಪೂಜೆ ಮಾಡೋಕ್ಕೆ. ನಗಾಡ್ಕೊಂಬೇರೆ ಪೂಜೆ ಮಾಡ್ತಾರೆ ನೋಡಿ ಗೈಸ್. ಇವಾಗ 8 ಗಂಟೆ ಆಗಿದೆ. ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ. ಒಂದು ಸ್ಪೆಷಲ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲಿನ ದೇವಸ್ಥಾನ ವಿಶೇಷ ತುಂಬ ಇದೆ. ಏನು ವಿಶೇಷ ಅಂತ ಹೇಳ್ತೀವಿ, ಬನ್ನಿ ನೋಡ್ಕೊಂಬೋಣ ಯಾವ ಟೆಂಪಲ್ ಅಂತ. ಇದೇ ದೇವಸ್ಥಾನ ಶ್ರೀ ಅರುಣಾಚಲೇಶ್ವರ ಮತ್ತು ಜ್ಯೋತಿರ್ಲಿಂಗ. ಕಡೆ ಗಣಪತಿ ಟೆಂಪಲ್ ಹೋಗೋಣ ಬನ್ನಿ. ರಶ್ ಇದೆ ಸ್ವಲ್ಪ. ಜ್ಯೋತಿರ್ಲಿಂಗ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು ದೇವಸ್ಥಾನ. ಸಂಜನಾ ಮೇಡಮ್ ಒಂದು ಕಡೆ ಮುದ್ದೆ ಆಗ್ತಿದೆ, ಇನ್ನೊಂದು ಕಡೆ ರೈಸ್ ಆಗ್ತಿದೆ. ಇಲ್ಲಿ ನಿನ್ನೆ ಸಾಂಬಾರು ಮಾಡಿದ್ವಿ. ಭಾನುವಾರ ಅಂದ್ಬಿಟ್ಟು ಫ್ರೀ ಇದ್ವಿ ಅಂತ ಮಾಡಿದೀವಿ. ಬೀನ್ಸ್ ಕಾಳಿನ ಸಾಂಬಾರು. ಮುದ್ದೆ ರೆಡಿ ಆಯಿತು. ಇವಾಗ ಕಟ್ಟಬೇಕು. ಮುದ್ದೆ ಕಟ್ಟಕ್ಕೆ ಮನೆ ನೋಡಿ ಗೈಸ್. ನೆಂಟಿ ಏನೇ ನೋಡಿಕೊಂಡಿರ್ತಾಳೆ. ಉಪ್ಪು ಅನ್ಕೊಂಡು ಹಿಂಗೆ ಮುದ್ದೆ ಕಟ್ಟಬೇಕು. ಸುಡ್ತಿರುತ್ತಲ್ಲ. ಹಿಂಗೆ ರೌಂಡಾಗಿ ಕಟ್ಟಿ ಬಿಸಿ ಮುದ್ದೆ ರೆಡಿ. ಅದನ್ನ ಈಗ ಅಟ್ ಬಾಕ್ಸಿಗೆ ಹಾಕೋದು. ಮನೆಯಲ್ಲಿ ಅಡುಗೆ ಎಲ್ಲ ಆಯಿತು. ಇವಾಗ ಊಟಕ್ಕೆ ಕೂತಿದ್ದೀವಿ. ಸೊ ಊಟಕ್ಕೆ ಬಿಸಿ ಮುದ್ದೆ ಸಾಂಬಾರ್. ಅಪರೂಪಕ್ಕೆ ಸೇಮ್ ಮುದ್ದೆ ಮಾಡೋಳೆ. ಮತ್ತೆ ಜೊತೆಗೆ ಸೌತೆಕಾಯಿ. ಯಾವಾಗಲೂ ಡೈಲಿ ಸೌತೆಕಾಯಿ ತಿಂತೀವಿ ಊಟಕ್ಕೆ. ಆಮೇಲೆ ಧಾರಾವಾಹಿ. ಬಿಸಿ ಮುದ್ದೆ ಹೆಂಗಿದೆ? ಕಾಳು ಸಾಂಬಾರು ಮಸ್ತಾಗಿದೆ. ಊಟ ಎಲ್ಲ ಮುಗಿಸಿ ಇವಾಗ 10:30 ಆಗಿದೆ. ಮಲ್ಕೋಣ ಅಂತ ಬಂದಿದ್ದೀವಿ. ಇವಾಗಲೇ ನಮಗೆ ಫ್ರೀ ಆಗಿ ಟೈಮ್ ಸಿಗೋದು. ರೀಲ್ಸ್ ನೋಡೋದು ಎಲ್ಲ ನೋಡೋದು ಇವಾಗಲೇ. ಈಗ 10:30 ಬಂದಿರ್ತೀವಿ. ಮಲಗೋತ್ತಿಗೆ 11:30 12 ಗಂಟೆ ಆಗುತ್ತೆ. ಹಿಂಗೆ ಮಾತಾಡ್ಕೊಂಡು ರೀಲ್ಸ್ ನೋಡ್ಕೊಂಡು ಈಗಲೇ ನಾವು ಫ್ರೀಯಾಗಿ ಕೂರೋದು. ಬೆಳಗಿಂದ ಸಂಜೆ ತನಕ ನೀವೇ ನೋಡಿದ್ದೀರಾ ಹೆಂಗಿರುತ್ತೆ ನಮ್ಮ ಡೇ ಅಂತ. ಸೊ ಇಷ್ಟ ಆಗಿತ್ತು ನಮ್ಮದು ಡೇ 1. ಇನ್ನು 6 ಡೇಸ್ ಇದೆ. ಅದರಲ್ಲಿ ಹೆಂಗಾಗುತ್ತೆ ಏನೇನಾಗುತ್ತೆ ನೋಡೋಣ. ನಾಳೆ ವೆಯ್ಟ್ ಮಾಡ್ತೀರಿ ಡೇ 2 ಲಾಗಿಗೋಸ್ಕರ. ನಿಮಗೆ ಹೆಂಗೆ ಅನ್ನಿಸ್ತು ಈ ನಮ್ಮ ಫಸ್ಟ್ ಡೇ ಎಲ್ಲ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀವಿ ಹೆಂಗೆ ಬಂದಿದೆ ರೆಸ್ಪಾನ್ಸ್ ಅಂತ. ಸೊ ಅಷ್ಟೇ, ಏನು ಮಾಡೋಣ. ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಿಗೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.
ಬಾಯ್ ಬಾಯ್. ಸಿ ಯು. ಗುಡ್ ನೈಟ್. ಗುಡ್ ನೈಟ್, ಟಾಟಾ.